ಗರ್ದಿಗಮ್ಮತ್ ವೀಕ್ಷಕರಿಗೆ ನಮಸ್ಕಾರಗಳ್ರಿ. ಗರ್ದಿಗಮ್ಮತ್ ಭಾಳಷ್ಟು ಜನ ಇನ್ನೂ ಪೇಜ್ ಫಾಲೋವರ್ ಆಗಿಲ್ಲ. ನೀವು ಬರೀ ನೋಡೋದು ಬಿಡೋದನ್ನ ಮಾಡ್ತಿರ್ತೀರಿ. ಪೇಜ್ ಫಾಲೋವರ್ ಆಗ್ರಿ, ಯೂಟ್ಯೂಬ್ ಸಬ್ಸ್ಕ್ರೈಬ್ ಆಗ್ರಿ, ಲೈಕ್ ಮಾಡೋದು ಬರ್ರಿ. ನೀವು ಲೈಕ್ ಮಾಡ್ರಿ ಅಂದ್ರೆ ನಿಮ್ಗೆ ಫ್ರೆಂಡ್ ಸರ್ಕಲ್ ಎಷ್ಟು ಮಂದಿ ಎಲ್ಲ ಹೋಗ್ತಿರ್ತೈತೆ, ಇಡೀ ರಾಜ್ ತುಂಬ ಹೋಗ್ತಿರ್ತಾರೆ. ನಾ ಅಂಕೆ ವೈಯಕ್ತಿಕವಾಗಿ ವಾಟ್ಸಪ್ ಗ್ರೂಪ್ನಿಂದ ಇನ್ನು ಯಾರಿಗೂ ಕಳಿಸ್ಬಾರ್ದಂತ ನಿರ್ಧಾರ ಮಾಡಿದ್ದೀನಿ ನಾನು. ಯಾಕಂದ್ರೆ ನೀವು ಬರೀ ಗೌಡ್ರದ್ದು ಬರ್ತೈತಿ, ಗ್ರೂಪ್ನಾಗ ಬರ್ತೈತಿ, ನೋಡೋನು ಡಿಲೀಟ್ ಮಾಡಿ ಬಿಡೋನು ಅನ್ನೋ ಲೆಕ್ಕದಾಗದ್ರಿ. ವೈಯಕ್ತಿಕವಾಗಿ ನಾನು ಯಾರಿಗೂ ಕಳಿಸೋದಿಲ್ಲ. ದಯಮಾಡಿ ನೀವು ಪೇಜ್ ಫಾಲೋವರ್ ಆಗ್ರಿ. ಇವತ್ತು ಭಾಳ ಸಲ ಒಂದು ರೈತ ಹೋರಾಟದ ಬಗ್ಗೆ, ಒಂದು ಕಬ್ಬಿನ ಬಿಲ್ಲಿನ ಬಗ್ಗೆ ಭಾಳ ಸಲ ನನ್ನ ಎಪಿಸೋಡ್ ಭಾಳಷ್ಟು ರೈತ ಪರವಾಗೇ ಇರ್ತಾವೆ. ಯಾಕಂದ್ರೆ ರೈತ ಬೆಳೆದಾಗನ ಈ ದೇಶದ ಜನ ಊಟ ಮಾಡೋದು. ಯಾಕಂದ್ರೆ ಅವ್ನು ಬೆಳಿಲಿಲ್ಲ ಅಂದ್ರೆ ಏನೂ ಮಾಡೋಕ್ಕೆ ಬರೋದಿಲ್ಲ. ಇವತ್ತು ಏನೇ ಬೇಕಾದರೂ ರೈತನ ಒಂದು ಆಶೀರ್ವಾದದಿಂದ, ರೈತನ ಒಂದು ಏನು ಬೆಳೆದಂಥ ಬೆಳೆಯಿಂದನ ಈ ಜಗತ್ತು ಬದುಕತೈತಿ. ಆದರೆ ರೈತಗೆ ಅನ್ಯಾಯ ಮಾಡಿದ್ರೆ ಯಾವುದೇ ಒಂದು ಕಾರಣದಿಂದ ಆ ಮ್ಯಾಗಿನ ದೇವ್ರು ನೋಡ್ತಿರ್ತಾನೆ. ಈಗ ನಮ್ಮ ರಾಜ್ಯದಾಗಿನ ಸಕ್ರೆ ಫ್ಯಾಕ್ಟ್ರಿ ಬಗ್ಗೆ ಮಾತಾಡೋಣ. ದೇಶದ ಬೇಡ, ಸಾಧಾರಣ ಎಲ್ಲ ಕಬ್ಬು ಕ್ರಷಿಂಗ ಮುಗಿಸಕ್ಕೆ ಬಂದೈತಿ. ನೀವು ಕಬ್ಬು ಕ್ರಷಿಂಗ ಕಾಯ್ದೆ ಏನು ಹೇಳ್ತೈತೆ ಅಂದ್ರೆ, ಶಿವಾನಂದ ಪಾಟೀಲ್ರು ಮಣ್ಣು ಹೇಳ್ತಿರ್ತಾರೆ ಯಾವಾಗರೇ 15 ದಿವಸದ ಒಳಗನ್ನ ಕೊಡಬೇಕು, ಕೊಡಲಿಲ್ಲ ಅಂದ್ರೆ 15% ಬಡ್ಡಿ ಹಾಕಿ ಕೊಡ್ಬೇಕಂತ. ಇವತ್ತಿನ ಮಟ್ಟ ಬಡ್ಡಿ ಹಾಕಿ ತೊಗೊಂಡಂಥ ಉದಾಹರಣೆ ಬಹುತೇಕ ಎಲ್ಲೂ ಇಲ್ಲ. ಯಾಕಂದ್ರೆ ರೈತನ ಚಪ್ಪಲ್ಲ ಹರಿದಿರ್ತಾವೆ ಇದೇ ಬಿಲ್ ತೊಗೋಬೇಕಾದ್ರೆ. ಇನ್ನು ಫ್ಯಾಕ್ಟ್ರಿ, ಈ ಖಾಸಗಿ ಫ್ಯಾಕ್ಟ್ರಿ ಮಾಲಕರಿಗೆ ಅಂಕೆ ಭಾಳ ಸಲ ಹೇಳಿದೆನು, ಸಹಕಾರಿ ಸಕ್ರೆ ಫ್ಯಾಕ್ಟ್ರಿ ಅವ್ರಿಗೂ ಭಾಳ ಸಲ ಹೇಳಿದ್ದೇನೆ. ಯಾಕಂದ್ರೆ ಭಾಳಷ್ಟು ಲಾಸ್ದಾಗೂ ಅದಾವು ಸಹಕಾರಿ ಫ್ಯಾಕ್ಟ್ರಿ. ಆದರೆ ಈ ಖಾಸಗಿ ಸಕ್ರೆ ಫ್ಯಾಕ್ಟ್ರಿ ಅವ್ರ ಅಂಕೆ ಇನ್ನು 4-5 ಲೈಸೆನ್ಸ್ ಹಂಗೆ ತೊಗೊಳತ್ತಾರೆ. ನಾ ಅವ್ರಿಗೆ ಒಂದೇ ಕೇಳ್ತೇನೆ, ನಾವೇನು ನಿಮ್ಮ ಎಥನಾಲ್ ಲೆಕ್ಕ ಕೇಳಿಲ್ಲ, ಕೋಜನ್ ಲೆಕ್ಕ ಕೇಳಿಲ್ಲ, ಸ್ಪಿರಿಟ್ ಲೆಕ್ಕ ಕೇಳಿಲ್ಲ, ರಿಕವರಿದು ಕೇಳಿಲ್ಲ, ಕಾಟಾ ಬಡ್ದಿದ್ದು ಕೇಳಿಲ್ಲ. ನಾವು ಬೆವ್ರು ಸುರಿಸಿ ಕಬ್ಬು ಕಳಿಸಿದ್ದನ್ನು 15 ದಿವಸದೊಳಗೆ ಕಳಿಸ್ರಿ. ಇವತ್ತು ಇನ್ನೂ ಭಾಳಷ್ಟು ನನ್ನಂದಲ್ಲಿ ಒಂದು 60-70% ಅಷ್ಟೇ ರೈತರಿಗೆ ರೊಕ್ಕ ಹೋಗೈತಿ. ಇನ್ನೂ ಒಂದು 30-35% ರೊಕ್ಕ ರೈತಗೆ ಹೋಗಿಲ್ಲ. ಕ್ರಷಿಂಗ್ ಬಂದಾಗೈತಿ. ಯಾಕಂದ್ರೆ ರೈತ ಈ ನಿಮ್ಮ ಬಿಲ್ ಬಂದಾಗನ, ನೀವು ಕೊಟ್ಟಾಗನ ಮುಂದಿನ ಶಾಂತಿ. ಯಾಕಂದ್ರೆ ಮಕ್ಕಳ ಶಿಕ್ಷಣಕ್ಕೆ ಆಯ್ತು, ಕಿರಾಣಿ ಅಂಗಡಿ ಬಾಕಿ ಆಯ್ತು, ಗೊಬ್ಬರ ಬಾಕಿ ಆಯ್ತು, ಮುಂದೆ ಈಗ ಏನೇ ಮಾಡಬೇಕಾದ್ರೆ ಮಕ್ಕಳ ಮದುವೆ ಬಂತು, ಮುಂಜಿವೆ ಬಂತು, ಏನೇ ಮಾಡ್ಬೇಕಾದ್ರೆ ಈ ಒಂದು ರೈತ ನೀವು ಕೊಟ್ಟ ಮ್ಯಾಗ ಮಾಡ್ಬೇಕು. ಯಾಕಂದ್ರೆ ಈಗಾಗಲೇ ಕಬ್ಬು ಕಳ್ಸಾಕನ ಸಾಕಷ್ಟು ವಾರದ ಬಡ್ಡಿಲೇ ರೊಕ್ಕ ತಂದು ನಿಮ್ಗೆ ಕಬ್ಬು ಕಳಿಸಿದಾನ. ನಿಮ್ಮ ಲೆಕ್ಕ ನಾವು ಏನೂ ಕೇಳೋದಿಲ್ಲ. ಏನೇನು ಒಟ್ಟಾರೆ ನೀವು ಕಣ್ಣು ಮುಚ್ಚಿದ್ದು. ಯಾಕಂದ್ರೆ ದಾನೆ ಪೇ ಲಿಖಾ ಹೈ ಕಾಣೆ ವಾಲಕ್ಕೆ ನಾವು ಶಾಸ್ತ್ರ ಐತದ. ಯಾವ ಅಗಳದ ಮ್ಯಾಗ ಯಾರು ಬರ್ದಿರ್ತದ ನಿಮ್ಮ ಅನಿವಾರ್ಯದಾಗ ಐತದ. ಯಾಕಂದ್ರೆ ನಾವು ಹೋರಾಟ ಮಾಡೋ ಪರಿಸ್ಥಿತಿ ಒಳಗೂ ಇಲ್ಲ. ಯಾಕಂದ್ರೆ ಬ್ಯಾಸೋತ್ತೇವ್ ನಾವು. ಆದ್ರೆ ನಮಗೆ ಕೊಡ್ಬೇಕಾದದ್ದು ನೀವೇನು ಲೆಕ್ಕಪತ್ರ ಕೊಟ್ಟಿದ್ರಲ್ಲ, ಒಂದು ಚೀಟಿ ಕೊಟ್ಟಿದ್ರೆ ಇಟ್ಟು ಕಬ್ಬು ಆಗೈತೆ ಅನ್ನೋದು, ಅದ್ರ ಉಳಿದ ರೊಕ್ಕ ನಮ್ಗೆ ಕೊಡ್ಬೇಕಾದದ್ದು ಲಘುಟ್ ಕೊಡ್ರಿ ಅಷ್ಟೇ. ಇದಕ್ಕೆ ನಾವು ಆಗ್ರಹ ಮಾಡ್ಬೇಕಂದ್ರು ಯಾವ ರೈತ ನಾಯಕರು ನಿಮ್ಮ ಏನೇನು ಕೇಳೋ ಪರಿಸ್ಥಿತಿ ಒಳಗೆ ರೈತರದ್ದು ಉಳಿದಿಲ್ಲ. ಯಾಕಂದ್ರೆ ಹೊಟ್ಟಿಗೆ ಊಟ ಮಾಡಿದ್ರೆ ಧ್ವನಿ ಬರ್ತೈತೆ, ಊಟ ಮಾಡ್ಲಾರ್ದಂಥ ಪರಿಸ್ಥಿತಿ ಒಳಗೆ ರೈತರು ಅದಾರ. ಅದಕ್ಕೆ ದಯಮಾಡಿ ನೀವು, ಯಾಕಂದ್ರೆ ಇನ್ನು ನಮ್ಗೆ ಆ ಶಕ್ತಿ ಇಲ್ಲ ಅಂದಾಗ ನಿಮ್ಗೆ ಜೋರು ಹೇಳೋ ತಾಕತ್ತು ಇಲ್ಲ. ನೀವು ಕೊಡಬೇಕಾದದ್ದ ಬಿಲ್ ಆದಟ್ಟ ಕೊಟ್ಟ ಮತ್ತು ನಿಮ್ಮ ಮುಂದಿನ ಏನು ಫ್ಯಾಕ್ಟ್ರಿಗಳು ಅದಾವಲ್ಲ ಕಟ್ಟಕ್ಕೆ ಅನುಕೂಲ ಮಾಡ್ಕೋಬೇಕಂತ ನಾವು ಆ ದೇವರಲ್ಲಿ ಬೇಡ್ಕೋತೇವೆ ನಿಮ್ಗೆ. ಯಾಕಂದ್ರೆ ಮತ್ತೆ ನಿಮ್ಮ ಹೊಸ ಲೈಸೆನ್ಸ್ಗಳು ಅದಾವಲ್ಲ ನಮ್ಮ ಒಟ್ಟು ಕೊಡ್ರಿ, ಆಮ್ಯಾಗ ಮತ್ತೆ ಮುಂದೆ ಮಾಡ್ಕೋಬೇಕಂತ ನಿಮ್ಮಂತಲ್ಲಿ ವಿನಂತಿ ಮಾಡ್ಕೋತೇವೆ. ನಮಸ್ಕಾರ.